ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ನೈಲಾನ್ ಕ್ಲಾತ್, ಅದನ್ನು ಸ್ಯಾಕ್ಸಿನ್ ಕ್ಲಾತ್ ಅಂತಲೂ ಕರೀತಾರೆ, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಫ್ಲವರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನೈಲಾನ್ ಕ್ಲಾತು, ಇದನ್ನು ಸ್ಯಾಕ್ಸಿನ್ ಕ್ಲಾತ್ ಅಂತಲೂ ಕರೀತಾರೆ. ನಿಮಗೆ ಈ ಥರ ಸಿಗುತ್ತೆ. ಅದನ್ನು ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಇದನ್ನು ನೀವು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಇಲ್ಲಿ ಕಲರ್ ಪೋಲನ್ಸ್ನ ಯೂಸ್ ಮಾಡ್ಕೋತೀನಿ. ಇದು ಮೆಟಲ್ ವಯರು. ಇದನ್ನು ನಾನು ಮೆಟಲ್ ವಯರ್ನ ಬೆಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ, ಟೂಲ್ಸ್ನ. ಇದು ಗ್ರೀನ್ ಕಲರ್ ಟೇಪು, ಒಂದು ಸೈಡು ಗಮ್ ಇರುತ್ತೆ, ಮತ್ತು ಥ್ರೆಡ್ ಇದು ನಾನು ಟೈ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ. ಇದೆಲ್ಲ ಮೆಟೀರಿಯಲ್ಸು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಮೆಟಲ್ ವಯರ್ನ 7 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಲೆಂತಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 7 ಸೆಂಟಿಮೀಟರ್ದು 3 ಮೆಟಲ್ ವಯರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು 5 ಸೆಂಟಿಮೀಟರ್ದು 3 ಮೆಟಲ್ ವಯರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ವಯರ್ಸಿಂದ ನಾವು ಫ್ಲವರ್ದು ಪೆಟಲ್ಸ್ನ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಧ್ಯದಲ್ಲಿ ಇದನ್ನು ಬೆಂಡ್ ಮಾಡ್ಕೋಬೇಕಾಗತ್ತೆ. ಹೀಗೆ ಬೆಂಡ್ ಮಾಡ್ಕೋಬೇಕು. ನಾನು 6 ಮೆಟಲ್ ವಯರ್ನು ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೆಟಲ್ ವಯರ್ನ ತಗೋತೀನಿ. ನಾನು ಪೆಟಲ್ಸ್ ಮಾಡೋಕ್ಕೆ 5 ಸೆಂಟಿಮೀಟರ್ ಇರೋ ಪೆಟಲ್ಸಿಗೆ ಬ್ಲೂ ಕಲರ್ ಕ್ಲಾತ್ನ ಯೂಸ್ ಮಾಡ್ಕೋತೀನಿ. 7 ಸೆಂಟಿಮೀಟರ್ ಇರೋ ಪೆಟಲ್ಲಿಗೆ ಗ್ರೀನ್ ಕಲರ್ನ ಯೂಸ್ ಮಾಡ್ಕೋತೀನಿ. ನಾನಿವಾಗ 7 ಸೆಂಟಿಮೀಟರ್ ಇರೋ ಮೆಟಲ್ ವಯರ್ನ ತೊಗೊಂಡಿದ್ದೀನಿ. ಈ ಕ್ಲಾತ್ದು ಕಾರ್ನರ್ ಏನಿರುತ್ತೋ ಅಲ್ಲಿಗೆ ಕ್ಲೀನಾಗಿ ಇದನ್ನು ಇಟ್ಕೊಂಡು ಹಿಂಗೆ ಫುಲ್ ಮೆಟಲ್ ವಯರ್ನ ಕವರ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಆವಾಗಲೇ ತೋರಿಸಿದ್ನಲ್ಲ ಥ್ರೆಡ್ಡು, ಅದನ್ನು ಕ್ಲೀನಾಗಿ ಇದಕ್ಕೆ ಟೈ ಮಾಡ್ಕೋಬೇಕು, ಬಿಚ್ಚೋಗ್ದಿರಂಗೆ. ನೋಡಿ, ಹೀಗೆ 4 ನಾಟ್ ಹಾಕ್ಕೋಬೇಕು. ಆವಾಗ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇದನ್ನು ನಾಟ್ ಹಾಕಿದ್ಮೇಲೆ ಈ ಥ್ರೆಡ್ನ ಕಟ್ ಮಾಡಿಬಿಡಿ. ಈ ಕ್ಲಾತ್ ಏನಿರುತ್ತೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಪೆಟಲ್ಸ್ ಈ ರೀತಿ ಕಾಣುತ್ತೆ. ಇದನ್ನು ಸ್ವಲ್ಪ ನೀವು ಹಿಂಗೆ ಎಳ್ಕೊಂಡ್ರೆ ಪೆಟಲ್ ಸ್ವಲ್ಪ ಅಗಲ ಬರುತ್ತೆ. ನಾನು 6 ಪೆಟಲ್ಸ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, 3 ಗ್ರೀನ್ ಪೆಟಲ್ಸ್ ಇದೆ, 3 ಬ್ಲೂ ಪೆಟಲ್ಸ್ ಇದೆ. ಇವಾಗ ನಾವು ಒಂದು 30 ಸೆಂಟಿಮೀಟರ್ ಲಾಂಗು ಮೆಟಲ್ ವಯರ್ ತೊಗೊಂಡು ಅದನ್ನು 15 ಸೆಂಟಿಮೀಟರ್ಗೆ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 4 ಗ್ರೀನ್ ಪೋಲನ್ ಮತ್ತು 4 ಬ್ಲೂ ಪೋಲನ್ನ ತಗೋತೀನಿ. ತಗೊಂಡು ನಾವು ಮೆಟಲ್ ವಯರ್ನ ಬೆಂಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಕ್ಲೀನಾಗಿ ಮಧ್ಯದಲ್ಲಿ ಈ ಥರ ಸೇರಿಸ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಆಮೇಲೆ ಇದನ್ನು ಸೇರಿಸ್ಕೊಂಡು
ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡಿದರೆ ಪೋಲನ್ ಕಟ್ಟಾಗಿಬಿಡುತ್ತೆ. ನೋಡಿಕೊಂಡು ಹುಷಾರಾಗಿ ಪ್ರೆಸ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡಿ ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕು. ಇದು ನೀವು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ತಗೋಬೋದು ಮೆಟಲ್ ವಯರ್ನ. ನೋಡಿ, ಇದನ್ನು ಫುಲ್ಲು ಟ್ವಿಸ್ಟ್ ಮಾಡಿಕೊಂಡು ಇದು ಫಸ್ಟು ಚಿಕ್ಕದು ತೊಗೊಂಡಿರ್ತೀರಲ್ಲ ಅದನ್ನು ಒಂದೊಂದೇ ಪೆಟಲ್ ಕ್ಲೀನಾಗಿ ಥ್ರೆಡ್ಡಲ್ಲಿ ಟೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಟೈ ಮಾಡ್ಕೋಬೇಕು. ಬಿಚ್ಚೋಗ್ದಿರ ಕ್ಲೀನಾಗಿ ಗಟ್ಟಿಯಾಗಿ ನಾಟ್ ಹಾಕ್ಕೋಬೇಕು. ನೀವಿದು 5 ಪೆಟಲ್ಸು ಕೂಡ ಮಾಡ್ಕೋಬೋದು. ತ್ರೀ ಪೆಟಲ್ಸ್ನ ಜಾಯಿನ್ ಮಾಡ್ಕೊಂಡಾಗಿದೆ. ಇವಾಗ ದೊಡ್ಡದು ಪೆಟಲ್ಸ್ ಇದೆಯಲ್ಲ ಅದನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಟೈ ಮಾಡ್ಕೋಬೇಕು. ಒಂದೊಂದು ಪೆಟಲ್ಸು ಇದೇ ಥರ ನಾಟ್ ಹಾಕ್ಕೋಬೇಕು ನೀವು, ಇಲ್ಲಾಂದರೆ ಪೆಟಲ್ಸ್ ಎಲ್ಲ ಕಿತ್ತೋಗ್ಬಿಡುತ್ತೆ. ಈ ರೀತಿ ಕ್ಲೀನಾಗಿ ನಾಟ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಅಟ್ಲೀಸ್ಟ್ ಒಂದು 4 ಆದರೂ ನಾಟ್ ಹಾಕ್ಕೋಬೇಕಾಗುತ್ತೆ ನೀವು. ಕಟ್ಟಾದಮೇಲೆ ಥ್ರೆಡ್ನ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗುತ್ತೆ. ಅದನ್ನು ಸ್ವಲ್ಪ ಪೆಟಲ್ಸ್ನ ಸ್ವಲ್ಪ ಕೆಳಗಾದಂಗೆ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಬೆಂಡ್ ಮಾಡ್ಕೊಳ್ಳಿ. ನೀವು ಹಿಂಗೆ ಬೆಂಡ್ ಮಾಡೋದ್ರಿಂದ ಫ್ಲವರು ಇನ್ನು
ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಕಾಣುತ್ತೆ ಫ್ಲವರು. ಇದು ಸ್ವಲ್ಪ ದಪ್ಪ ಆಗುತ್ತೆ. ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣುತ್ತೆ. ನಾನು ಆವಾಗಲೇ ತೋರಿಸಿದ್ನಲ್ಲ, ಗ್ರೀನ್ ಟೇಪ್ ಇರುತ್ತಲ್ಲ, ಗ್ರೀನ್ ಟೇಪ್ನ ಕ್ಲೀನಾಗಿ ನೋಡಿ, ಇದು ಥ್ರೆಡ್ ಕಾಣಿಸ್ದೇ ಇರೋ ಥರ ಕ್ಲೀನಾಗಿ ಇದರಲ್ಲಿ ಕವರ್ ಮಾಡ್ಕೋಬೇಕು. ಹೀಗೆ ನೋಡಿ, ಗ್ರೀನ್ ಟೇಪಲ್ಲಿ ಕ್ಲೀನಾಗಿ ಕವರ್ ಮಾಡ್ಕೋಬೇಕು. ಈ ಥರ ಕವರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕ್ಲೀನಾಗಿ ಮೇಲೆ ಪ್ರೆಸ್ ಮಾಡ್ಕೊಳ್ತಾ ಟರ್ನ್ ಮಾಡ್ಕೋಬೇಕು. ಆವಾಗ ಮೆಟಲ್ ವಯರ್ ಏನಿರುತ್ತೋ ಅದು ಕ್ಲೀನಾಗಿ ಕವರ್ ಆಗ್ತಾ ಬರುತ್ತೆ. ನಿಮಗೆ ಈ ಮೆಟಲ್ ವಯರ್ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೋಬೋದು. ನೋಡಿ ಈ ರೀತಿ ಮೇಲೆ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಹಿಂಗೆ ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡ್ರೆ ಫುಲ್ ಮೆಟಲ್ ವಯರ್ ಏನಿರುತ್ತೋ ಅದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಮೆಟಲ್ ವಯರ್ ನಿಮಗೆ ಕಾಣಿಸೋದಿಲ್ಲ. ನೀವು ಮಾಡ್ಕೊಂಡ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಇದನ್ನು ಕ್ಲೀನಾಗಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ನೀವು ಫ್ಲವರ್ ರೆಡಿ ಆಗುತ್ತೆ. ನಾನು ಇದೇ ರೀತಿ ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ 4 ಹೂಗಳನ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಇದು ಆರೆಂಜ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬರುತ್ತೆ. ಇದು ನೋಡಿ ಗ್ರೀನ್ ಮತ್ತು ಆರೆಂಜ್ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಇದು ಪಿಂಕ್ ಮತ್ತು ಲ್ಯಾವೆಂಡರ್ ಕಲರ್ ಕಾಂಬಿನೇಷನಲ್ಲಿ ಫ್ಲವರ್ನ ಮಾಡಿದ್ದೀನಿ. ನೋಡಿ ಫೈನಲ್ ಆಗಿ ಫ್ಲವರ್ಸ್ ನಿಮಗೆ ಈ ರೀತಿ ಕಾಣುತ್ತೆ. ಥ್ಯಾಂಕ್ ಯು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.